ಇವತ್ತು ಗೆದ್ದಿದ್ದಾರೆ. ಮುಂದೊಂದು ದಿನ ಕಿಂಗು ನಿಖಿಲೆ. ಜೆ ಡಿ ಎಸ್ಸಿನ ಸಾರಥಿ ಅವನೇ, ಜೆ ಡಿ ಎಸ್ಸಿನ ಮುಖ್ಯಮಂತ್ರಿಗಳು ಅವರೇ, ಎಲ್ಲ ಅವರೇ. ಭವಿಷ್ಯ ಕಟ್ಟಕ್ಕೆ ಸೋಲು ಪಾಠ ಕಲಿಸುತ್ತೆ, ಗೆಲುವು ಕಲಿಸಲ್ಲ. ಸೋಲು ಯಾವತ್ತು ಮುಂದೆ ತಗೋಗುತ್ತೆ, ಗೆಲುವು ತಗೋಗಲ್ಲ. ಗೆಲುವು ಅಹಂಕಾರ. ಈಗ ಅಹಂಕಾರದಲ್ಲಿ ಹೆಂಗೆ ಮಾತಾಡ್ತಾವೆ ನೋಡಿ ಯೋಗೇಶ್ವರ, ಎಲ್ಲರನ್ನೂ ಕೊಂಡ್ಕೊಬಿಡ್ತೀನಿ ಅಂತ ಮಾತಾಡ್ತಾನೆ. ನಿಖಿಲ್ ಹೆಂಗಿದೆ ನೋಡಿ, ಸೋತ್ರುವೆ 3 ಸತಿ ಸೋತ್ರುವೆ ಎಲ್ಲರನ್ನೂ ಮಾರ್ತಾವನೆ. ಯಾರೋ ಬಿಡ್ಡಿಂಗ್ ಕಟ್ಕೊಬಿಡಿ ಅಂತಾನೆ, ಯಾರೋ ಆತ್ಮಹತ್ಯೆ ಕಟ್ಟಾನೆ. ಮಾತು ಹೆಂಗಿದೆ? ಆ ವ್ಯಕ್ತಿ ಹೆಂಗೆ ಬೆಳಿಬೋದು? ಮುಂದೊಂದು ದಿನ ಈ ರಾಜ್ಯಕ್ಕೆ ಜೆ ಡಿ ಎಸ್ಸಿಂದ 120 ಸೀಟು ಮೇಲೆ ಬಂದರೆ ಅದು ನಿಖಿಲೇ ಕಾರಣ. ನಿಖಿಲ್ ಜೆ ಡಿ ಎಸ್ ಕಟ್ಬೋದು. ಭವಿಷ್ಯ ನಿಖಿಲ್ ಕೈಲೇ ಇದೆ ಜೆ ಡಿ ಎಸ್ಸು. ಇವರಿಗೆ ದೇವೇಗೌಡರಿಗೆ ವಯಸ್ಸಾಯಿತು, ಕುಮಾರಸ್ವಾಮಿ ಪೇಷಂಟು ಸ್ವಲ್ಪ, ಅವರಿದ್ದು ಹೇಳೋಕ್ಕಾಗಲ್ಲ. ಇನ್ನೇನಿದ್ರು ನಿಖಿಲೇ ಸಾರಥಿ. ಕಾರ್ಯಕರ್ತರೆಲ್ಲ ಶ್ರೀಕೃಷ್ಣಗಳು. ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಗೆಲ್ತಾನೆ ಕಲಿಯುಗದಲ್ಲಿ. ಅರ್ಥ ಆಯ್ತಾ? 18 ಜನ ಯಾರ್ಯಾರು ಇವರೆಲ್ಲ ಇದಾರಲ್ಲ, ದುರ್ಯೋಧನ, ಡಿ ಕೆ ಶಿವಕುಮಾರ್, ಯೋಗೇಶ್ವರು, ಇವರೆಲ್ಲ ಇದ್ದಾರಲ್ಲ, ಸಿದ್ದರಾಮಯ್ಯ, ಇವರೆಲ್ಲರನ್ನೂ 18 ದಿನದಲ್ಲಿ ಸಂಹಾರ ಮಾಡೋ ಕಾಲ ಮುಂದೊಂದು ದಿನ ಬರುತ್ತೆ. ಆವಾಗ ಕಾರ್ಯಕರ್ತರು ಅಭಿಮನ್ಯುಗೆ ಶ್ರೀಕೃಷ್ಣ ಸಾರಥಿಯಾಗಿ ಬರ್ತಾನೆ. ಅವರೇ ಶ್ರೀಕೃಷ್ಣನೇ ಕಾರ್ಯಕರ್ತರು. ಅಭಿಮನ್ಯು ನಿಖಿಲ್ ಇರ್ತಾನೆ, ಗೆದ್ಕೊತಾನೆ. ಒಂದಲ್ಲ ಒಂದು ದಿವಸ ಜೆ ಡಿ ಎಸ್ಸು 120ರಿಂದ 130 ಸೀಟ್ ಬಂದು ಸಿ ಎಮ್ ಆಗಿ ಆಳ್ತಾರೆ. ಏನಿಲ್ಲ, ಸೋಲು ಯಾವತ್ತೂ ಪಾಠ ಕಲಿಸುತ್ತೆ. ಸೋತವನು ಚರಿತ್ರೆ ಬರೀತಾನೆ, ಗೆದ್ದವನು ಬರೆಯಲ್ಲ. ಸೋತವನು ಚರಿತ್ರೆ ಬರೀತಾನೆ. ಬರೆಯಲ್ಲ. ಮೂರು ನೋಡ್ರಿ, 3 ಸಲ ಸೋತಿದ್ರೂ ಏನು ದೊಡ್ಡ ವಿಷಯನಲ್ಲ. ಮುಂದೆ ಭವಿಷ್ಯ ಇದೆ. ಸೋತಿಂದ ಭವಿಷ್ಯ ಹಾಳಾಗಿಲ್ಲ. ಸೋತಿದ್ರಿಂದ ಜನರ ಹತ್ರ ಬೆರಿತವ್ರೆ, ಹಿಂದೆ ಹೆಜ್ಜೆ ಇಟ್ಟಿಲ್ಲ, ಮುಂದೆ ಇಡ್ತವ್ರೆ. ಸೋತಿದ್ದೀನಿ ಅಂತ ಹಿಂದೆ ಇಟ್ಟವನು ಹೇಳಿ, ಸೋತಿದ್ರು ಮುಂದೆ ಇಟ್ಕೊ ಹೋಗ್ತಾರಲ್ಲ, ಅವನಿಗೆ ಯಾವತ್ತಿದ್ರೂ ಗೆಲುವಿದೆ. ಜೆ ಡಿ ಎಸ್ ಕಟ್ಟ ಭವಿಷ್ಯ ಇದೆ. ದುರಹಂಕಾರ ಬೇಡ. ಇದೇ ರೀತಿ ಇರ್ಕೋಬೇಕು, ಇದೇ ರೀತಿ ಮಾತಾಡ್ತಾ ಇರಬೇಕು, ಇದೇ ರೀತಿ ಓದ್ತಿದ್ರೆ ನಿಖಿಲ್ ಭವಿಷ್ಯದ ನಾಯಕ. ರಾಜ್ಯದಲ್ಲಿ ನಿಖಿಲ್ ಬಿಟ್ಟು ಬೇರೆ ನಿಂತಿದ್ರೆ ಗೆಲ್ತಾ ಇದ್ರು ಅಂತ ಹೇಳ್ತಾರೆ. ಫೈಟೇ ಇರ್ತಾರಿಲ್ವಲ್ಲ. ಅಕಸ್ಮಾತು ಇವನು ಯೋಗೇಶ್ವರ ಪಕ್ಷೇತರ ನಿಂತ್ಬಿಟ್ಟು 3 ಪಕ್ಷ ನಿಂತಿದ್ರೆ ನಿಖಿಲ್ ಈಜಾಗಿ ಗೆಲ್ಲನು. ನಿಖಿಲ್ ಬೀಳೋದು ಜೆ ಡಿ ಎಸ್ ಒಟ್ಟು. ಅವ್ರೊಟ್ಟು ಅವ್ರಿಗೆ ಈಜಾಗಿ ಒಂದು 15,000 ಓಟಿಂದ ಗೆಲ್ಲರು. ಇದು ಕಾಂಗ್ರೆಸ್ಸಿಂದ ಇರೋದು. ಕಾಂಗ್ರೆಸ್ ಗೊತ್ತಲ್ಲ, ಈ ಗೌರ್ಮೆಂಟು ಅವ್ರಿಗೆ ಪವರ್ ಇದೆ, ದುಡ್ಡು ಎಲ್ಲ ಇದೆ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಯಾವುದು ಈಗೇನು ಗೌರ್ಮೆಂಟ್ ಇದೆ ಅದಕ್ಕೆ ಸಪೋರ್ಟ್ ಮಾಡೋದು. ಗೆದ್ದಿದ್ದಾರೆ, ಇದೇನು ತಲೆಕೆಡಿಸಬೇಕಿಲ್ಲ. ಮುಂದೆ ಭವಿಷ್ಯ ಇದೆ. ನಿಖಿಲಿಗೆ ತುಂಬ ಭವಿಷ್ಯ ಇದೆ ಮುಂದೆ. ಏನೇ ಪ್ರಾಮಾಣಿಕತೆ ಆದರೂ ಇದು ಮಾಡಿದ್ರೂ ಏನು ಚನ್ನಪಟ್ಟಣ ಅವರೆಲ್ಲ ಇದು ಮಾಡಿ ಕಾಲೇಜ್ ಗಿಲೇಜೆಲ್ಲ ಕಟ್ಟಿ ಆಸ್ಪತ್ರೆ ಎಲ್ಲ ಕಟ್ಟಾರು ಕುಮಾರಸ್ವಾಮಿ, ಹೌದಲ್ಲ. ಜೆ ಡಿ ಎಸ್ ಅವರು ಮಾಡಿದ್ದಾರೆ ತಾನೆ, ಡ್ರಾಮ್ ಗಿಮ್ ಎಲ್ಲ ಕಟ್ಟಿ ಎಲ್ಲ ಮಾಡಿ. ಅವನು ಮಾಡಿದ್ದಾನೆ. ಇವನು ಎಷ್ಟು ಸತಿ ಗೆದ್ದಿದ್ದಾನೆ? 5-6 ಸತಿ ಗೆದ್ದಿದ್ದಾನೆ ಚನ್ನಪಟ್ಟಣದಲ್ಲಿ. 5-6 ಸತಿ ಗೆದ್ದ ಚನ್ನಪಟ್ಟಣ ಕೆಲಸ ಮಾಡಲಿಲ್ಲ ಅಂದರೆ ಇನ್ನೇನಕ್ಕೆ ಅವನು ಮಂತ್ರಿ? ಇವ್ರು 2 ಸತಿ ಗೆದ್ದೆ ಎಷ್ಟೊಂದು ಕೆಲಸ ಮಾಡಿರಲ್ಲ, ಹೌದಲ್ಲ. ಇವ್ರು 2 ಸತಿ ಗೆದ್ದು ಕೆಲಸ ಮಾಡಿದ್ದು ದೊಡ್ಡದಾ? ಇವನು 5 ಸತಿ ಅಲ್ಲೇ ಎಮ್ ಎಲ್ ಎ ಆಗಿದ್ದೆ ಗೆದ್ಕೊಂಡಿದ್ದು ಮಾಡಿದ ಕೆಲಸನ. ಈಗ ಯಾರು ಇಂಪಾರ್ಟೆಂಟ್ ಅಲ್ಲಿ? 5 ಸತಿ ಗೆದ್ದು ಒಂದು ಬಸ್ ಸ್ಟ್ಯಾಂಡ್ ನೆಟ್ಟಿಗೆ ಮಾಡಿಲ್ಲ ನಿಖಿಲ್. ಭವಿಷ್ಯ ಇದೆ ರೀ ನಿಖಿಲಿಗೆ, ತಲೆ ಕೆಡಿಸಬೇಕಿಲ್ಲ, ಭವಿಷ್ಯ ಇದೆ. ಅವರು ಹಣ ಮಾತು ಇದು ಒಂದಲ್ಲ ಒಂದು ದಿವಸ ಭವಿಷ್ಯ ಇದೆ. ಮುಂದಿನ ನಾಯಕ. ಸೋತವನು ಚರಿತ್ರೆ ಬರೀತಾನೆ, ಗೆದ್ದವನು ಯಾವತ್ತೂ ಬರೆಯಲ್ಲ. ಲಾಸ್ಟ್ ಸ್ಟೂಡೆಂಟ್ ಯಾವತ್ತೂ ಇದಾಗಿದ್ದಾರೆ. ನಮ್ಮ ಗೌರ್ಮೆಂಟ್ ಹೇಳ್ದಾರಲ್ಲ, ಲಾಸ್ಟ್ ಸ್ಟೂಡೆಂಟ್ಗಳೇ. ಅಬ್ದುಲ್ ಕಲಾಮಿಂದ ಹಿಡಿದ್ರು, ಅವರು ಸ್ಕೂಲ್ ಸ್ಟೂಡೆಂಟ್ ಇದ್ದರು ಎಲ್ಲ. ಇವರೆಲ್ಲ ದೇವೇಗೌಡರು ಇಂದ ಹಿಡಿದು ಎಲ್ಲ ಆಗಿನ ಕಾಲದವರೆಲ್ಲ. ಯಾಕೆ ಸಿದ್ದರಾಮಯ್ಯನೂ ಅಷ್ಟೇ, ಎಲ್ಲ ಲಾಸ್ಟ್ ಸ್ಟೂಡೆಂಟ್ ಹಳ್ಳೀಲಿ ಹೋದಾರೆ, ಹೌದಲ್ವಾ. ಈ ನರೇಂದ್ರ ಮೋದಿ ಅವರು ಎಲ್ಲಿದ್ದರು? ಅವರು ಅಷ್ಟೇ ನಮ್ಮ ಥರ ಲೋಕಲಾಗಿ ಬೆಳೆದವರು. ಅಲ್ಲಿ ಇದು ಕೆಲಸ ಚರಿತ್ರೆ ಬರೀತಾರೆ ರೀ ಯಾವತ್ತೂ ಅಷ್ಟೇ. ಚರಿತ್ರೆ ಬರೆಯೋರೆ ಸೋಲರು. ಸ್ಟಾರ್ಟಿಂಗಿಗೆ ಗೆದ್ಕೋವಾಗ ಅಹಂಕಾರ ದುರಂಕಾರ ಎಲ್ಲ ಬರ್ತದೆ. ಈಗ ಯೋಗೇಶ್ ಯಾವ ಥರ ಮಾತಾಡ್ತಾನಲ್ಲೇ, ಕೊಂಡ್ಕೊಬಿಡ್ತೀನಿ ಇಟ್ಕೊಬಿಡ್ತೀನಿ ಅಂತ ಹೇಳಿ. ಅಷ್ಟೊಂದು ಜನ ಕಾರ್ಯಕರ್ತಿದ್ದಾರೆ, ಅಷ್ಟೊಂದು ಜನ ಓಟ್ 88,000 ಚಿಲ್ಲರೆ 900 ಚಿಲ್ಲರೆ ಓಟ್ ಹಾಕಿದ್ದಾರೆ ಅವ್ರಿಗೆ, ನಿಖಿಲಿಗೆ. ಕೊಂಡ್ಕೊಬಿಡ್ತಾನ? ಆಗಲ್ಲ. ಭವಿಷ್ಯ ಇದೆ, ಮುಂದೆ ಇದೆ, ಚರಿತ್ರೆ ಮುಂದೆ ಇದೆ. ಇದೇನಿದ್ರು ಇತಿಹಾಸ, ಇವೆಲ್ಲ ಇತಿಹಾಸಗಳು. ಚರಿತ್ರೆ ಮುಂದೆ ಇದೆ. ಜೆ ಡಿ ಎಸ್ ಏನಾದರೂ ಬಂದರೆ 120-130 ಸೀಟ್ ಗೆಲ್ಲದಿದ್ದರೆ ಅದು ನಿಖಿಲ್ ಸಾರಥ್ಯದಲ್ಲೇ. ಇವರೇ ಕಾರ್ಯಕರ್ತರೆ ಶ್ರೀಕೃಷ್ಣ, ಅವನೇ ಅರ್ಜುನ.
ಓಕೆ. ಪ್ರತಿಯೊಬ್ಬರಿಗೂ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಯಾರ್ಯಾಕೆ ಹೋಗಿದ್ರು ಬರ್ತಾರೆ, ಯಾರು ತಿರ್ಕೊಂಡ್ರು ಹೋಗ್ತಾರೆ, ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನೂ ತೊಂದರೆ ಇಲ್ಲ. ಓಕೆ ಸರ್. ಏನಂತದೆ ಸರ್ ಇವಾಗ ಆ ಕ್ಷೇತ್ರದಲ್ಲಿ ನಿಖಿಲ್ ಅವರು ಸೋಲೋದಕ್ಕೆ ಏನು ಒಳ್ಳೆಯದು, ಇದು ಕೆಲಸ ಮಾಡ್ತಾರೆ. ಅಲ್ಲ, ನಿಖಿಲ್ ಅವರು ಸೋಲೋದಕ್ಕೆ ಏನು ಕಾರಣ ಇರ್ಬೋದು? ಅದೇನು ಹೇಳೋಕ್ಕಾಗಲ್ಲ, ನಾವು ಏನು ಹೇಳೋಕ್ಕಾಗಲ್ಲ. ಗೆದ್ದಿದ್ದಾರಾ ಸಾಕು, ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ, ಜನಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ, ಏನೂ ತೊಂದರೆ ಇಲ್ಲ. ಇನ್ನು ಮುಂದೆ ಏನು ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಇನ್ನು ಮುಂದೆ ಹೇಳೋಕ್ಕಾಗಲ್ಲ. ಮುಂದೆ ಏನು ಬರುತ್ತೆ ಹೇಳೋಕ್ಕಾಗಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಪ್ರಾಮಾಣಿಕತೆಯಿಂದ ಗೆಲುವು ಅವ್ರಿಗೆ ಸಿಕ್ಕಿದೆ ಅನ್ಸುತ್ತಾ, ಇಲ್ಲಾಂದ್ರೆ ಏನು ಬೇರೆ ಥರ ಏನು? ಇಲ್ಲ, ಬೇರೆ ಕಡೆ ಏನಿಲ್ಲ, ಅಲ್ಲೇ ಅವ್ರ ಕ್ಷೇತ್ರ ಗೆದ್ದಿದ್ದಾರೆ. ಏನೂ ತೊಂದರೆ ಇಲ್ಲ.